ಬಳ್ಳಾರಿಯಲ್ಲಿ ಕಣ್ಮನ ಸೆಳೆದ ರಂಗೋಲಿಗಳು. ಕಲರ್ಫುಲ್ ರಂಗೋಲಿಗೆ ಗಣಿನಾಡಿನ ಜನರು ಫಿದಾ ಆಗಿದ್ದಾರೆ. ಆಡ್6 ಸಹಯೋಗದಲ್ಲಿ ಗ್ಯಾರಂಟಿ ನ್ಯೂಸ್ ಹಮ್ಮಿಕೊಂಡಿದ್ದ ರಂಗೋಲಿ ಉತ್ಸವಕ್ಕೆ ಭರಪೂರ ರೆಸ್ಪಾನ್ಸ್ ಸಿಕ್ಕಿದೆ. ಬಳ್ಳಾರಿ ರಂಗೋಲಿ ಸ್ಪರ್ಧೆಯ ಝಲಕ್ ನಿಮಗಾಗಿ. ರಂಗಿನ ರಂಗೋಲಿ, ಕಣ್ಮನ ಸೆಳೆದ ರಂಗೋಲಿ ಚಿತ್ತಾರ. ಇದು ಆಡ್6 ಸಹಯೋಗದಲ್ಲಿ ಬಳ್ಳಾರಿಯಲ್ಲಿ ಗ್ಯಾರಂಟಿ ನ್ಯೂಸ್ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯ ದೃಶ್ಯಗಳು. ಎಸ್ಜಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ 180ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ರು. ತರಹೇವಾರಿ ಬಣ್ಣ ಬಣ್ಣದ ರಂಗೋಲಿಗಳು ಕಣ್ಮನ ಸೆಳೆದ್ವು. ಮಹಿಳೆಯರು ರಂಗಿನ ರಂಗೋಲಿ ಬಿಡಿಸಿ ಖುಷಿ ಪಟ್ರು. ಈ ಸ್ಪರ್ಧೆಯಲ್ಲಿ ವಿಶೇಷ ಚೇತನರು, ತುಂಬು ಗರ್ಭಿಣಿ ಸೇರಿದಂತೆ ಹಲವರು ಭಾಗವಹಿಸಿದ್ದು ವಿಶೇಷ. ಬಹಳ ಖುಷಿ ಆಯ್ತು ಸರ್. ನಮ್ಮ ಇದನ್ನ ರಂಗೋಲಿಯನ್ನು ನೋಡಿ ತುಂಬಾನೇ ಖುಷಿ ಆಯ್ತು. ನಮ್ದು ಬೆಳಗಲ್ ತಾಂಡದಿಂದ ಬಂದಿದೀವಿ ಸರ್. ಬಳ್ಳಾರಿಯಲ್ಲೂ ಇದೇ ಭಾಗವಹಿಸ್ತಿರೋದು ಸರ್. ಊರಲ್ಲಿ ಅಂದ್ರೆ ಬಹಳ ಕಡೆ ಹಾಕಿದೀವಿ ಸರ್. ಅಲ್ಲಿ ಮನೆ ಮುಂದಲ್ಲೆಲ್ಲ ಹಾಕ್ತಿರಿ. ಈಗ ಇಂಥ ಒಂದು ಅವಕಾಶ, ಸುವರ್ಣ ಅವಕಾಶ ಸಿಕ್ಕಿದೆ, ಬಹಳ ಖುಷಿ ಆಗ್ಯದ ಅಂತ ಹೇಳಿದ್ರೆ. ಹೌದು ಸರ್, ಬಹಳ ಖುಷಿ ಆಯ್ತು ಸರ್. ದೇಶದ ಸಂಸ್ಕೃತಿ ಹಾಗೂ ಸಂಸ್ಕಾರದ ಮಹತ್ವ ಸಾರಲು ರಂಗೋಲಿ ಸ್ಪರ್ಧೆ ಹಮ್ಮಿಕೊಳ್ಳುವ ಮೂಲಕ ಮಹಿಳೆಯರ ಪ್ರತಿಭೆ ಗುರುತಿಸುವುದಕ್ಕೆ ಈ ಕಾರ್ಯಕ್ರಮ ಸಹಕಾರಿಯಾಯಿತು. ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯಾದ್ಯಂತ ವಿನೂತನ ಕಾರ್ಯಕ್ರಮ ಆಯೋಜಿಸಿದ್ದ ಗ್ಯಾರಂಟಿ ನ್ಯೂಸ್ಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನಮ್ಮ ಮಹಿಳೆಯರು ನಾವು ಯಾರಿಗೂ ಕಡಿಮೆ ಇಲ್ಲ, ರಂಗೋಲಿ ಬಿಡೋದ್ರಲ್ಲೂ ಎತ್ತಿದ ಕೈ, ದೇಶ ಆಳೋದ್ರಲ್ಲೂ ಎತ್ತಿದ ಕೈ ಅನ್ನೋದು ಸಾಬೀತು ಮಾಡಿದ್ದಾರೆ. ನನ್ನ ಚಾನೆಲ್ ವತಿಯಿಂದ ಇಂಥ ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡಲು ಮುಖ್ಯ ಕಾರಣ ಮಹಿಳೆಯರೇ. ಯಾವುದೇ ಅಂಜಿಕೆ ಇಲ್ಲದ ಇಂಥ ಗ್ರಾಮೀಣ ಸ್ಪರ್ಧೆಗಳಲ್ಲಿ ಭಾಗಿಯಾಗಬೇಕು ಅನ್ನೋದು. ನಮ್ಮ ತಂದೆ KP ರವಿಕುಮಾರ್ ಅವರು ಬಳ್ಳಾರಿ ಜಿಲ್ಲಾ ಹೆಚ್ಚುವರಿ SP ಆಗಿ ನಿಮ್ಮೆಲ್ಲ ಪ್ರೀತಿಯನ್ನು ಗಳಿಸಿದ್ದಾರೆ. ಬಳ್ಳಾರಿಗಂತೂ ಕಳೆದ 30 ವರ್ಷಗಳಿಂದ ನಮ್ಮ ಕುಟುಂಬಕ್ಕಿದೆ. ಹೊಸ ವರ್ಷದ ಈ ಸ್ಪರ್ಧಾ ಕಾರ್ಯಕ್ರಮವನ್ನು ನಮ್ಮ ಚಾನೆಲ್ ವತಿಯಿಂದ ಹಮ್ಮಿಕೊಂಡಿರುವೆ. ಎಂದೆಂದಿಗೂ ಗ್ಯಾರಂಟಿ ನ್ಯೂಸ್ ಜನರ ಧ್ವನಿಯಾಗಿ ಕೆಲಸ ಮಾಡಲಿದೆ. ಒಟ್ಟಾರೆ ನಶಿಸಿ ಹೋಗುವ ಸಂಸ್ಕೃತಿ ಉಳಿಸುವ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದ್ದು, ಇದಕ್ಕೆ ರಾಜ್ಯಾದ್ಯಂತ ಉತ್ತಮ ಬೆಂಬಲ ಸಿಕ್ಕಿರೋದು ನಿಜಕ್ಕೂ ಶ್ಲಾಘನೀಯ. ನಾಗಪ್ಪ ಮಾಲಿ ಪಾಟೀಲ್, ಮಲ್ಲಿಕಾರ್ಜುನ ಕೈದಾಳೆ ಜೊತೆಗೆ ವೆಂಕಟೇಶ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್ ಬಳ್ಳಾರಿ.